ಹಾಯ್ ಮಕ್ಕಳೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಕೇಶ್ ಸರ್. ಎಲ್ರಿಗೂ ಅಕ್ಷರ್ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಮಕ್ಕಳೇ, ಕಳೆದ ಸಂಚಿಕೆಯಲ್ಲಿ ನಾವು ಇತರೆ ದೇಶಗಳೊಂದಿಗೆ ಭಾರತದ ಸಂಬಂಧ, ರಿಲೇಷನ್ಶಿಪ್ ವಿತ್ ಅದರ್ ಕಂಟ್ರೀಸ್ ಅನ್ನುವಂಥದ್ರ ಲೆಸನ್ನಿಂದ ಬಂದ ಒಂದು ಅಂಕದ ಪ್ರಶ್ನೆಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಎಲ್ಲರೂ ಅಭ್ಯಾಸ ಮಾಡಿದಿರಿ ಅಂಥೇಳಿ ಭಾವಿಸ್ಕೊಳ್ತೇನೆ. ಇವತ್ತು 2 ಲೆಸನ್ನ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ರಾಜ್ಯಶಾಸ್ತ್ರದಲ್ಲಿ ಬರುವಂತಹ ಒಂದು ಜಾಗತಿಕ ಸಮಸ್ಯೆಗಳು ಮತ್ತು ಭಾರತದ ಪಾತ್ರ ಅನ್ನೋದು ಒಂದು ಲೆಸನ್ನು, ಇನ್ನೊಂದು ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಗ್ಲೋಬಲ್ ಪ್ರಾಬ್ಲಮ್ಸ್ ಆ್ಯಂಡ್ ಇಂಡಿಯಾಸ್ ರೋಲ್ ಅನ್ನೋದು ಒಂದು ಲೆಸನ್ ಆದರೆ, ಇನ್ನೊಂದು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನುವಂಥ ಲೆಸನ್. ಸೊ ಈ 2 ಲೆಸನಿಂದ ಬರುವ ಒಂದು ಅಂಕದ ಪ್ರಶ್ನೆಗಳು ಯಾವ್ಯಾವು ಅನ್ನೋದನ್ನು ಚರ್ಚೆ ಮಾಡೋಣ. ಚರ್ಚೆಗೆ ಹೋಗೋದಕ್ಕೂ ಮೊದಲು ಎಲ್ಲರಲ್ಲೂ ಕೇಳೋದಿಷ್ಟೇ, ನೀವೆಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನನ್ನು ಬೆಳೆಸಿ ನೀವು ಬೆಳೀರಿ ಅಂತೇಳಿ ಕೇಳ್ಕೊಳ್ತಾ ಒಂದು ಅಂಕದ ಪ್ರಶ್ನೋತ್ತರ ಸರಣಿಯ ಭಾಗ 11 ಸೀರೀಸ್ 11ಗೆ ಕಾಲಿಡೋಣ. ಮಕ್ಕಳೇ, ಇವತ್ತು ನಾನು 2 ಲೆಸನನ್ನು ತೆಗೆದುಕೊಳ್ಳೋದಕ್ಕೆ ಕಾರಣ ಏನಪ್ಪ ಅಂದರೆ, ಈ 2 ಲೆಸನ್ನಲ್ಲಿ ಕೆಲವೊಂದು ಭಾಗಗಳನ್ನು ಬಿಟ್ಟಿದ್ದಾರೆ, ನಿಮಗೆ ಇವ್ಯಾಲ್ಯೂಯೇಷನ್ಗೆ ಅದರಿಂದ ಹೊರ ಇಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೇವಲ ಕೆಲವು ಪ್ರಶ್ನೆಗಳು ರೈಸ್ ಆಗ್ತವೆ. ಸೊ ಅವು ತುಂಬಾ ಇಂಪಾರ್ಟೆಂಟ್ ಆದಂತಹ ಕ್ವಶನ್ಗಳನ್ನು ಇಟ್ಕೊಂಡು ಕೇವಲ 10 ಪ್ರಶ್ನೆಗಳನ್ನು, ಈ 10 ಪ್ರಶ್ನೆಗಳಲ್ಲಿ ನಿಮಗೆ 1 ಅಥವಾ 2 ಕ್ವಶನ್ಸ್ಗಳು ಎಕ್ಸಾಮ್ನಲ್ಲಿ ರೈಸ್ ಆಗೇ ಆಗುತ್ತೆ. ಸೊ ಹಾಗಾಗಿ ಆ ಕ್ವಶನ್ಸ್ಗಳು ಯಾವ್ಯಾವು ಅನ್ನೋದನ್ನು ಚರ್ಚೆ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ಗ್ಲೋಬಲ್ ಪ್ರಾಬ್ಲಮ್ಸ್ನ ಬಗ್ಗೆ ಚರ್ಚೆ ಮಾಡೋಣ. ಸೊ ಇಲ್ಲಿ ಮುಖ್ಯವಾಗಿ ಈ ಲೆಸನ್ನಲ್ಲಿ 3 ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಒಂದು ಹ್ಯೂಮನ್ ರೈಟ್ಸ್ನ ಬಗ್ಗೆ ಚರ್ಚೆ ಮಾಡಿದ್ದಾರೆ, ಮಾನವ ಹಕ್ಕಿನ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಹಾಗೆಯೇ ನೆಕ್ಸ್ಟು ಆರ್ಮ್ಸ್ ರೇಸ್ನ ಬಗ್ಗೆ ಚರ್ಚೆ ಮಾಡಿದ್ದಾರೆ, ಶಸ್ತ್ರಾಸ್ತ್ರ ಪೈಪೋಟಿ ಅನ್ನುವಂಥದ್ರ ಬಗ್ಗೆ. ಹಾಗೆಯೇ ಇಲ್ಲಿ ಇನ್ನೊಂದು ಆರ್ಥಿಕ ಇಂಬ್ಯಾಲೆನ್ಸ್ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದಾರೆ, ಎಕನಾಮಿಕ್ ಇಂಬ್ಯಾಲೆನ್ಸ್ ಬಗ್ಗೆಯೂ ಕೂಡ ಅಲ್ಲಿ ಚರ್ಚೆ ಮಾಡಲಾಗಿದೆ. ಸೊ ಅವೆರಡೂ ಕೂಡ ನಮಗೆ ಇಂಪಾರ್ಟೆಂಟ್ ಅಲ್ಲ. ಫಸ್ಟ್ ಇಲ್ಲಿ ನಿಮಗೆ ಎಕ್ಸಾಮ್ನಲ್ಲಿ ಕೇಳುವಂಥದ್ದು ಕೇವಲ ಮೊದಲನೇ ಸಮಸ್ಯೆಯ ಬಗ್ಗೆ. ಅದೇ ಯಾವುದಪ್ಪ ಅಂದರೆ ಹ್ಯೂಮನ್ ರೈಟ್ಸ್ನ ಸಮಸ್ಯೆಯ ಬಗ್ಗೆ, ಮಾನವ ಹಕ್ಕಿನ ಸಮಸ್ಯೆಯ ಬಗ್ಗೆನೇ ನಿಮಗೆ ಕ್ವಶನ್ಸ್ ರೈಸ್ ಆಗುತ್ತೆ. ಅದರಲ್ಲಿ ಕೇವಲ 2 ಕ್ವಶನನ್ನು ನೋಡಿಕೊಂಡ್ರೆ ಸಾಕು, ಅವೆರಡರಲ್ಲಿ ಒಂದಂತೂ 100% ನಿಮಗೆ ಎಕ್ಸಾಮ್ನಲ್ಲಿ ಬಂದೇ ಬರುತ್ತೆ. ಓಕೆನಾ? ಸೊ ಆ ಅಶ್ಯೂರೆನ್ಸನ್ನು ನಾನು ಕೊಡ್ತೇನೆ. ಹಾಗಾದರೆ ಆ 2 ಕ್ವಶನ್ಸ್ಗಳು ಯಾವ್ಯಾವು ಅನ್ನೋದನ್ನು ಚರ್ಚೆ ಮಾಡೋಣ. ಮಕ್ಕಳೇ, ಈ 2ನೇ ಮಹಾಯುದ್ಧದ ನಂತರ ವಿಶ್ವಕ್ಕೆ ತಲೆನೋವಾದದ್ದು ಯಾವುದಪ್ಪ ಅಂದರೆ ಈ ಮಾನವ ಹಕ್ಕಿನ ಬಗ್ಗೆ, ಅದರಲ್ಲೂ ಜೀವಿಸುವ ಹಕ್ಕಿನ ಬಗ್ಗೆ. ಯಾಕಂದರೆ 2ನೇ ಮಹಾಯುದ್ಧದಲ್ಲಿ ಲಕ್ಷಾಂತರ ಜನರು ಆ ಯುದ್ಧದಲ್ಲಿ ಮರಣ ಹೊಂದಿರ್ತಾರೆ. ಸೊ ಹಾಗಾಗಿ ಈ ಮಾನವ ಹಕ್ಕನ್ನು ರಕ್ಷಣೆ ಮಾಡುವಂಥ ಅನಿವಾರ್ಯತೆ ಎದುರಾಗುತ್ತೆ. ಅದಾಗಲೇ ವಿಶ್ವಸಂಸ್ಥೆ ಸ್ಥಾಪಿಸಲ್ಪಟ್ಟಿರುತ್ತೆ ಅಲ್ವಾ? ಸೊ ಈ ವಿಶ್ವಸಂಸ್ಥೆಯಲ್ಲಿ ಆ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ. ಸೊ ಬಿಕಾಸ್ ಆಫ್ ದಟ್ ರೀಸನ್ ದ ಆರ್ಗನ್ ಆಫ್ ದ UNO ಕಾಲ್ಡ್ ದ ಜನರಲ್ ಅಸೆಂಬ್ಲಿ ಅನ್ನುವಂಥದ್ದು, ಈ ವಿಶ್ವಸಂಸ್ಥೆಯ ಒಂದು ಅಂಗವಾದಂತಹ ಸಾಮಾನ್ಯ ಸಭೆಯಲ್ಲಿ ಇದರ ಮೇಲೆ ಚರ್ಚೆ ಆಗುತ್ತೆ. ಚರ್ಚೆ ಅದರ ಪರಿಣಾಮವಾಗಿ ದ ಜನರಲ್ ಅಸೆಂಬ್ಲಿ ಡಿಕ್ಲೇರ್ಡ್ ದ ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳ ಘೋಷಣೆಯನ್ನು ಮಾಡುತ್ತೆ. ಸೊ ಇದ್ರ ಮೇಲೆ ಕ್ವಶನ್ ಬರುತ್ತೆ, ವೆನ್ ಡಿಡ್ ಜನರಲ್ ಅಸೆಂಬ್ಲಿ ಡಿಕ್ಲೇರ್ಡ್ ದ ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳನ್ನು ಈ ಸಾಮಾನ್ಯ ಸಭೆ ಯಾವಾಗ ಘೋಷಿಸಿತು ಅಂಥೇಳಿ ಕ್ವಶನ್ ಬರುತ್ತೆ. ವೆರಿ ಇಂಪಾರ್ಟೆಂಟ್. ಸೊ ಜನರಲ್ ಅಸೆಂಬ್ಲಿ ಅಥವಾ ಸಾಮಾನ್ಯ ಸಭೆ ಮಾನವ ಹಕ್ಕುಗಳ ಘೋಷಣೆಯನ್ನು ಮಾಡಿದ್ದು ಯಾವಾಗಪ್ಪ ಅಂದರೆ ಡಿಸೆಂಬರ್ 10, 1948ರಂದು. ಡಿಸೆಂಬರ್ 10, 1948ರಂದು ಈ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಈ ಮಾನವ ಹಕ್ಕುಗಳ ಘೋಷಣೆಯನ್ನು ಮಾಡುತ್ತೆ. ದ ಜನರಲ್ ಅಸೆಂಬ್ಲಿ ಅಡಾಪ್ಟ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ ಆನ್ ಡಿಸೆಂಬರ್ 10, 1948. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಕ್ವಶನ್ 100% ನಿಮಗೆ ಎಕ್ಸಾಮ್ನಲ್ಲಿ ರೈಸ್ ಆಗುತ್ತೆ. ಏನು ಅದೇ ಡಿಸೆಂಬರ್ 10, 1948ರಂದು ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ಸಾಮಾನ್ಯ ಸಭೆ ಏನಿದೆಯೋ, ಸೊ ಅದು ಈ ಮಾನವ ಹಕ್ಕುಗಳ ಘೋಷಣೆಯನ್ನು ಮಾಡುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಒಟ್ಟಾರೆಯಾಗಿ 30 ಮಾನವ ಹಕ್ಕುಗಳನ್ನು ಇಲ್ಲಿ ಗುರುತಿಸಲಾಗುತ್ತೆ. ಸುಮಾರು 30 ಮಾನವ ಹಕ್ಕುಗಳನ್ನು ವಿಶ್ವಸಂಸ್ಥೆ ಗುರುತಿಸುತ್ತೆ. ಸೊ ಯಾವಾಗ ಈ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಘೋಷಣೆ ಮಾಡ್ತೋ 1948ರಲ್ಲಿ ಘೋಷಣೆ ಮಾಡುತ್ತೆ.
1950ರಲ್ಲಿ ಭಾರತ ಸಂವಿಧಾನ ರಚಿಸಲ್ಪಡುತ್ತೆ ಅಲ್ವಾ. ಸೊ 1950 ಜನವರಿ 26ರಂದು ನಮ್ಮ ಸಂವಿಧಾನ ರಚಿಸಲ್ಪಡ್ತು ಅನ್ನುವಂಥದ್ದು ನಮಗೆ ಗೊತ್ತು. ಸೊ ಯಾವಾಗ ಸಂವಿಧಾನ ರಚಿಸಲ್ಪಡ್ತೋ ಸೊ ಆ ಸಂದರ್ಭದಲ್ಲಿ ಈ ಸಂವಿಧಾನ ರಚನಾಕಾರರು ಈ ಮಾನವ ಹಕ್ಕಿನ ಬಗ್ಗೆ ಹೆಚ್ಚು ಗಮನವನ್ನು ಹರಿಸ್ತಾರೆ. ಯಾಕಂದರೆ ಇದಾಗಲೇ ವಿಶ್ವ ಮಟ್ಟದಲ್ಲಿ ಅದರ ಬಗ್ಗೆ ಚರ್ಚೆ ಆಗಿತ್ತು ಅಲ್ವಾ. ಸೊ ಹಾಗಾಗಿ ಇಲ್ಲಿ ಲೆಸನ್ನೇ ಅದು ಗ್ಲೋಬಲ್ ಪ್ರಾಬ್ಲಮ್ಸ್ ಆ್ಯಂಡ್ ಇಂಡಿಯಾಸ್ ರೋಲ್ ಅಂಥೇಳಿ. ಸೊ ಇಲ್ಲಿ ಭಾರತ ಹೇಗೆ ಪಾತ್ರವನ್ನು ವಹಿಸುತ್ತಪ್ಪ ಅಂದರೆ ತನ್ನ ಸಂವಿಧಾನದಲ್ಲೂ ಕೂಡ ಈ ಮಾನವ ಹಕ್ಕುಗಳನ್ನು ಗುರುತಿಸುತ್ತೆ, ಅದನ್ನು ಅಳವಡಿಸುತ್ತೆ. ಇದ್ರ ಮೇಲೆ ಕ್ವಶನ್ ಬರುತ್ತೆ. ಏನು ಕ್ವಶನ್ ಬರುತ್ತಪ್ಪ ಅಂದರೆ ಆಲ್ರೆಡಿ ವಿ ನೋ ದಟ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಫ್ರಮ್ ಆರ್ಟಿಕಲ್ 12 to 35, Article 12 to 35 of our Constitution, in the part of 3rd, ಸಂವಿಧಾನದ 3ನೇ ಭಾಗ, in the part of 3rd, ಫಂಡಮೆಂಟಲ್ ರೈಟ್ಸ್ ಆರ್ ಡಿಸ್ಕಸಿಂಗ್ ಅಲ್ವಾ, ಆರ್ ಡಿಸ್ಕಸ್ಡ್. ಸೊ ಭಾರತ ಸಂವಿಧಾನದ ಭಾಗ 3ರ 12ರಿಂದ 35ನೇ ವಿಧಿಯವರೆಗಿನಲ್ಲಿ ಯಾವುದರ ಬಗ್ಗೆ ಚರ್ಚೆ ಮಾಡಲಾಗಿದೆ? ಮಾನವನ ಮೂಲಭೂತ ಹಕ್ಕಿನ ಬಗ್ಗೆ ಇಲ್ಲಿ ಚರ್ಚೆಯನ್ನು ಮಾಡಲಾಗಿದೆ. ಸೊ ನಿಮಗೆ ಏನು ಕ್ವಶನ್ ಕೇಳುತ್ತಪ್ಪ ಅಂದರೆ in which part of the constitution the fundamental rights are discussed ಅಂತೇಳಿ ಕೇಳ್ತಾರೆ. ಅಂದರೆ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕಿನ ಬಗ್ಗೆ ಚರ್ಚಿಸಲಾಗಿದೆ ಅಂತೇಳಿ ಕ್ವಶನ್ ಬರುತ್ತೆ. ಸೊ ಯಾವ ಭಾಗದಲ್ಲಿ? ಭಾಗ 3, in the part of 3rd the fundamental rights are discussed. ಭಾರತ ಸಂವಿಧಾನದ ಭಾಗ 3ರಲ್ಲಿ ಬರುವಂತಹ 12ನೇ ವಿಧಿಯಿಂದ 35ನೇ ವಿಧಿಯವರೆಗಿನ ಅಂಶದಲ್ಲಿ ಈ ಮೂಲಭೂತ ಹಕ್ಕಿನ ಬಗ್ಗೆ ಚರ್ಚೆ ಮಾಡಲಾಗಿದೆ. ಇದಾಗಲೇ ನಮಗೆ ಗೊತ್ತು, ಭಾರತ ಸಂವಿಧಾನ ಸುಮಾರು ಮೂಲ ಸಂವಿಧಾನದಲ್ಲಿ 7 ಮೂಲಭೂತ ಹಕ್ಕುಗಳನ್ನು ನೀಡಲಾಗಿತ್ತು. ಆದರೆ ಈಗ ಇರುವಂತಹ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು? 6. There are 6 fundamental rights can be seen in our constitution ಅಲ್ವಾ. ಸೊ ಅದರಲ್ಲಿ ಆಸ್ತಿಯ ಹಕ್ಕನ್ನು ಇಲ್ಲಿ ಬಿಡಲಾಗಿದೆ. ಒಟ್ಟಲ್ಲಿ 6 ಮೂಲಭೂತ ಹಕ್ಕುಗಳನ್ನು ನಾವು ಗುರುತಿಸ್ಬೋದು. ಸೊ ಈ 2 ಕ್ವಶನಲ್ಲಿ ಒಂದು ಕ್ವಶನ್ ನಿಮಗೆ ಎಕ್ಸಾಮ್ನಲ್ಲಿ 100% ಇರುತ್ತೆ. ಅಂದರೆ ವೆನ್ ಡಿಡ್ ದ UNO ಡಿಕ್ಲೇರ್ಡ್ ಹ್ಯೂಮನ್ ರೈಟ್ಸ್ ಅಂತೇಳಿ ಕೇಳ್ಬೋದು. ಇನ್ ದ ಇಯರ್ 1948 December 10. And then which part of our constitution discussing about the fundamental rights ಅಂತೇಳಿ ಕೇಳ್ಬೋದು. ಸೊ ಅದೇ ಭಾಗ 3, ಭಾರತ ಸಂವಿಧಾನದ ಭಾಗ 3 ಈ ಮೂಲಭೂತ ಹಕ್ಕಿನ ಬಗ್ಗೆ ಚರ್ಚೆಯನ್ನು ಮಾಡುತ್ತೆ. ಸೊ ಇವೆರಡು ಪ್ರಮುಖವಾದಂತಹ ಪ್ರಶ್ನೆಗಳು. ಗ್ಲೋಬಲ್ ಪ್ರಾಬ್ಲಮ್ಸ್ ಆ್ಯಂಡ್ ಇಂಡಿಯಾಸ್ ರೋಲ್, ಜಾಗತಿಕ ಸಮಸ್ಯೆಗಳು ಮತ್ತು ಭಾರತದ ಪಾತ್ರ ಅನ್ನುವಂತಹ ಲೆಸನಿಂದ ಬರುವಂತಹ 2 ಪ್ರಮುಖ ಪ್ರಶ್ನೆಗಳು. ಇನ್ನೊಂದು ಲೆಸನ್, ವೆರಿ ಇಂಪಾರ್ಟೆಂಟ್ ಲೆಸನ್. ಸೊ ಅದೇ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್, ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅನ್ನುವಂತಹ ಲೆಸನ್. ಸೊ ಇಲ್ಲಿ 1ನೇ ಮಹಾಯುದ್ಧದ ನಂತರ ಒಂದು ಸಂಸ್ಥೆ ಸ್ಥಾಪಿಸಲ್ಪಡುತ್ತೆ. ಅದೇ ಯಾವುದಪ್ಪ ಅಂದರೆ ಲೀಗ್ ಆಫ್ ನೇಷನ್ ಅಂತೇಳಿ ಕರೀತಾರೆ. ಆಫ್ಟರ್ ದ ಫಸ್ಟ್ ವರ್ಲ್ಡ್ ವಾರ್ ಒನ್ ಆಫ್ ದ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ವಾಸ್ ಎಸ್ಟಾಬ್ಲಿಷ್ಡ್, ದಟ್ ಈಸ್ ಕಾಲ್ಡ್ ಲೀಗ್ ಆಫ್ ನೇಷನ್ ಅಥವಾ ರಾಷ್ಟ್ರಗಳ ಸಂಘ ಅಂತೇಳಿ ಕರೀತಾರೆ. ರಾಷ್ಟ್ರಗಳ ಸಂಘ ಅಥವಾ ಲೀಗ್ ಆಫ್ ನೇಷನ್ ಅಂತೇಳಿ ಕರಿತೇವೆ. ಸೊ ಈ ರಾಷ್ಟ್ರಗಳ ಸಂಘ 1ನೇ ಮಹಾಯುದ್ಧ ನಂತರ ಸ್ಥಾಪಿಸಲ್ಪಟ್ಟಂತಹ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಸೊ ಇದು ವಿಫಲ ಆಗುತ್ತೆ. ಯಾವ ಉದ್ದೇಶಕ್ಕೋಸ್ಕರ ಸ್ಥಾಪಿಸಲ್ಪಟ್ಟಿತ್ತು ಅಂದರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದು ಅಥವಾ ಇನ್ನೊಂದು ಮಹಾಯುದ್ಧ ಆಗದೇ ಇರುವ ಹಾಗೆ ತಡೆಯುವಂತಹ ಉದ್ದೇಶಕ್ಕೋಸ್ಕರ ಈ ರಾಷ್ಟ್ರಗಳ ಸಂಘವನ್ನು ಸ್ಥಾಪಿಸಲಾಗಿರುತ್ತೆ. ಆದರೆ ಅದರಲ್ಲಿ ವಿಫಲ ಆಗುತ್ತೆ. ಕಾರಣ ಏನಪ್ಪ ಅಂದರೆ ನಿಮಗೆ ಗೊತ್ತು, 1ನೇ ಮಹಾಯುದ್ಧ 1918ರಲ್ಲಿ ಅಂತ್ಯಗೊಳ್ಳುತ್ತೆ. 2ನೇ ಮಹಾಯುದ್ಧ 1939ರಲ್ಲಿ ಪ್ರಾರಂಭ ಆಗಿಬಿಡುತ್ತೆ ಅಲ್ವಾ. ಕೇವಲ 20 ವರ್ಷಗಳಲ್ಲಿ ಮತ್ತೊಂದು ಯುದ್ಧ ಈ ಪ್ರಪಂಚಕ್ಕೆ ಎದುರಾಗುತ್ತೆ. ಅಂದರೆ ಇದು ಯಾರ ವಿಫಲತೆ ಅಂಥೇಳಿ ಅರ್ಥ? ಅದು ರಾಷ್ಟ್ರಗಳ ಸಂಘ ಅಥವಾ ಲೀಗ್ ಆಫ್ ನೇಷನ್ನ ಫೇಲ್ಯೂರ್ ಅಂತೇಳಿ ಗುರುತಿಸ್ಬೋದು. ಸೊ 2ನೇ ಮಹಾಯುದ್ಧದ ನಂತರ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ. ಹೀಗೆ 2ನೇ ಮಹಾಯುದ್ಧಗಳು ನಡೆದ್ರೆ ಈ ಪ್ರಪಂಚ ಉಳಿಯೋದಿಲ್ಲ, ಎಲ್ರಿಗೂ ಕೂಡ ಸಮಸ್ಯೆ ಅಂಥೇಳಿ ಮತ್ತೊಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನ ನಡೆಯುತ್ತೆ.
ಸೊ ಆ ಪ್ರಯತ್ನದ ಫಲವಾಗಿ ಸ್ಥಾಪಿಸಲ್ಪಟ್ಟಂಥದ್ದು ವಿಶ್ವಸಂಸ್ಥೆ ಅಂತೇಳಿ ಕರೀತಾರೆ. ವಿಶ್ವಸಂಸ್ಥೆ ಅಥವಾ UN-O ಅಂತ, UN-O ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಂತೇಳಿ UN-O ಸ್ಥಾಪಿಸಲ್ಪಡುತ್ತೆ. ಸೊ ಈ UN-Oದ ಮೇಲೇ ಸಾಕಷ್ಟು ಪ್ರಶ್ನೆಗಳು ರೈಸ್ ಆಗುವಂತಹ ಸಂಭವನೀಯತೆ ಇದೆ. ಸೊ ದ ಫಸ್ಟ್ ಬೇಸಿಕ್ ಕ್ವಶನ್ ಈಸ್, ಮೊದಲನೇ ಪ್ರಮುಖವಾದಂತಹ ಪ್ರಶ್ನೆ ಯಾವುದಪ್ಪ ಅಂದರೆ, ವೆನ್ ಡಿಡ್ UN-O ಫಾರ್ಮ್? ಸೊ UN-O ಯಾವಾಗ ಸ್ಥಾಪಿಸಲ್ಪಡ್ತು ಅಂಥೇಳಿ, ದಟ್ ಈಸ್ ಇನ್ ದ ಇಯರ್ 1945 ಅಕ್ಟೋಬರ್ 24. 1945 ಅಕ್ಟೋಬರ್ 24ರಂದು ಈ ವಿಶ್ವಸಂಸ್ಥೆ ಸ್ಥಾಪಿಸಲ್ಪಡುತ್ತೆ. ಹಾಗಾದರೆ ವಿಶ್ವಸಂಸ್ಥೆ ಸ್ಥಾಪನೆ ಆದದ್ದು ಯಾವಾಗ? ಇಟ್ ವಾಸ್ ಫಾರ್ಮಡ್ ಇನ್ ದ ಇಯರ್ 1945 ಅಕ್ಟೋಬರ್ 24. ಇದು ಯಾವಾಗ ಸ್ಥಾಪಿಸಲ್ಪಡ್ತು? 1945 ಅಕ್ಟೋಬರ್ 24ರಂದು ಸ್ಥಾಪಿಸಲ್ಪಡ್ತು. ಸೊ ಇಲ್ಲಿ ಈ ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕಾರಣಕರ್ತವ್ರು ಯಾರು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಈ ಎರಡನೇ ಮಹಾಯುದ್ಧದ ನಂತರ ಅಥವಾ ಎರಡನೇ ಮಹಾಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ 3 ನಾಯಕರುಗಳೇ ಈ ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕಾರಣಕರ್ತರಾಗ್ತಾರೆ. ಸೊ ಈ ವಿಶ್ವಸಂಸ್ಥೆಯ ಸ್ಥಾಪನೆಯನ್ನು ಮಾಡಿದವರು ಯಾರು? ಹೂ ಆರ್ ಫೌಂಡರ್ ಆಫ್ ದ UN-O ಅಂಥೇಳಿ ಕ್ವಶನ್ ಬರುತ್ತೆ. ಸೊ ಈ ವಿಶ್ವಸಂಸ್ಥೆ ಸ್ಥಾಪನೆಗೆ ಕಾರಣಕರ್ತರಾದಂಥವರು 3 ಜನ. ಅದರಲ್ಲಿ ಮೊದಲನೆಯ ನಾಯಕ ಯಾರಪ್ಪ ಅಂದರೆ ಅದೇ ಯುನೈಟೆಡ್ ಕಿಂಗ್ಡಮ್ನ, ಅಂದರೆ ಯುನೈಟೆಡ್ ಕಿಂಗ್ಡಮ್ ಮೀನ್ಸ್ ಇಂಗ್ಲೆಂಡ್ನ ನಾಯಕರಾದಂತಹ ಚರ್ಚಿಲ್ ಇದಕ್ಕೆ ಕಾರಣಕರ್ತನಾಗಿದ್ದ. ಇನ್ನು USSRನ ನಾಯಕರಾದಂತಹ, USSR ಅಂದರೆ ರಷ್ಯಾ, ಸೊ ರಷ್ಯಾದ ನಾಯಕರಾದಂತಹ ಸ್ಟಾಲಿನ್ ರಷ್ಯಾದ ನಾಯಕರಾದಂತಹ ಸ್ಟಾಲಿನ್ ಇಲ್ಲಿ ಪ್ರಮುಖವಾದಂತಹ ಕಾರಣಕರ್ತನಾಗಿದ್ದ. ಆ್ಯಂಡ್ ನೆಕ್ಸ್ಟು USA ಅಂದರೆ ಅಮೇರಿಕಾ, ಈ ಅಮೇರಿಕದ ನಾಯಕನಾಗಿದ್ದಂತಹ ರೂಸ್ವೆಲ್ಟ್ ಅಮೇರಿಕದ ನಾಯಕನಾದಂತಹ ರೂಸ್ವೆಲ್ಟ್. ಸೊ ಈ 3 ಜನ ಪ್ರಮುಖ ನಾಯಕರ ಕಾರಣದಿಂದಾಗಿಯೇ ವಿಶ್ವಸಂಸ್ಥೆ 1945ರಲ್ಲಿ ಸ್ಥಾಪಿಸಲ್ಪಡುತ್ತೆ. ಓಕೆನಾ? ಬಿಕಾಸ್ ಆಫ್ ಚರ್ಚಿಲ್, ಸ್ಟಾಲಿನ್ ಆ್ಯಂಡ್ Roosevelt. Because of the effort of Churchill, Stalin and Roosevelt, the UN-O was formed in the year 1945 October 24th at San Franciscoದಲ್ಲಿ ನಡೆದಂತಹ ಸಮ್ಮೇಳನದಲ್ಲಿ ಅದರ ಬಗ್ಗೆ ಚರ್ಚೆ ಆಗುತ್ತೆ. ಸೊ ಪರಿಣಾಮ 1945 ಅಕ್ಟೋಬರ್ 24ರಂದು ಚರ್ಚಿಲ್, ಸ್ಟಾಲಿನ್ ಮತ್ತು ರೂಸ್ವೆಲ್ಟರ ಪ್ರಯತ್ನದ ಫಲವಾಗಿ ವಿಶ್ವಸಂಸ್ಥೆ ಸ್ಥಾಪಿಸಲ್ಪಡುತ್ತೆ. ಸೊ ಇದರ ಕೇಂದ್ರ ಕಚೇರಿಯನ್ನು ಎಲ್ಲಿ ಸ್ಥಾಪಿಸಲಾಯಿತು ಅಂತೇಳಿ, ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತೇಳಿ ಕೇಳ್ತಾರೆ. ವೇರ್ ಇಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ UN-O ಅಂತೇಳಿ ಕೇಳಲಾಗುತ್ತೆ. ಸೊ ಇದರ ಕೇಂದ್ರ ಕಚೇರಿ ಎಲ್ಲದೆ ಅಂದ್ರಪ್ಪ ನ್ಯೂಯಾರ್ಕ್ನಲ್ಲಿ ಇದೆ. ಅಮೇರಿಕದ ನ್ಯೂಯಾರ್ಕ್ ನಗರದಲ್ಲಿ ಇದರ ಕೇಂದ್ರ ಕಚೇರಿಯನ್ನು ಸ್ಥಾಪಿಸಲಾಗಿದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. UN-Oದ ಕೇಂದ್ರ ಕಚೇರಿ ಎಲ್ಲಿದೆ? ವೇರ್ ಇಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ UN-O? ಹೆಡ್ ಕ್ವಾರ್ಟರ್ಸ್ ಆಫ್ UN-O ಇಸ್ ಲೊಕೇಟೆಡ್ ಅಟ್ ನ್ಯೂಯಾರ್ಕ್ನಲ್ಲಿ ಇದರ ಕೇಂದ್ರ ಕಚೇರಿಯನ್ನು ಸ್ಥಾಪಿಸಲಾಗಿದೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂದರೆ, ಈ ವಿಶ್ವಸಂಸ್ಥೆ 6 ಅಂಗಸಂಸ್ಥೆಗಳನ್ನು ಹೊಂದಿದೆ. ಸೊ ಅದರಲ್ಲಿ ಒಂದು ಜನರಲ್ ಅಸೆಂಬ್ಲಿ, ಸಾಮಾನ್ಯ ಸಭೆ ಅಂತೇಳಿ ಕರಿತೇವೆ, ಸೆಕ್ಯೂರಿಟಿ ಕೌನ್ಸಿಲ್ ಅಂತೇಳಿ ಕರಿತೇವೆ, ಭದ್ರತಾ ಮಂಡಳಿ ಅನ್ನುವಂಥದ್ದು, ಹಾಗೆಯೇ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ ಅಂಥೇಳಿ, ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ಅಂಥೇಳಿ ಕರಿತೇವೆ, ಹಾಗೆಯೇ ಸೆಕ್ರೆಟ್ರಿಯೇಟ್ ಅನ್ನುವಂಥದ್ದಿದೆ, ಸಚಿವಾಲಯ ಅನ್ನುವಂಥದ್ದು, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅನ್ನುವಂಥದ್ದು, ಅಂತಾರಾಷ್ಟ್ರೀಯ ನ್ಯಾಯಾಲಯ ಅನ್ನುವಂಥದ್ದು, ಹಾಗೆಯೇ ಧರ್ಮದರ್ಶಿ ಮಂಡಳಿ, ಟ್ರಸ್ಟ್ಶಿಪ್ ಕೌನ್ಸಿಲ್ ಅನ್ನುವಂಥದ್ದು. ಸೊ ಇವು ಪ್ರಮುಖವಾದಂಥ ಅಂಗಸಂಸ್ಥೆಗಳು, ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಅಂತೇಳಿ ಕರಿತೇವೆ. ಸೊ ಇದರಲ್ಲಿ ಒಂದು ಅಂಗಸಂಸ್ಥೆ ಯಾವುದಪ್ಪ ಅಂದರೆ ಜನರಲ್ ಅಸೆಂಬ್ಲಿ. ಸೊ ಇದರ ಮೇಲೆ ಒಂದು ಕ್ವಶನ್ ರೈಸ್ ಆಗುತ್ತೆ, ವೆರಿ ಇಂಪಾರ್ಟೆಂಟ್. ವಿಚ್ ಅಸೆಂಬ್ಲಿ ಆಫ್ ದ UN-O ಕಾಲ್ಡ್ ಆ್ಯಸ್ ಗ್ಲೋಬಲ್ ಪಾರ್ಲಿಮೆಂಟ್ ಅಂತೇಳಿ ಕೇಳ್ತಾರೆ. ಓಕೆನಾ? ಸೊ ವಿಶ್ವಸಂಸ್ಥೆಯ ಯಾವ ಸಭೆಯನ್ನು ಅಥವಾ ಯಾವ ಅಂಗಸಂಸ್ಥೆಯನ್ನು ಜಾಗತಿಕ ಸಂಸತ್ತು ಎಂದು ಕರೆಯುತ್ತಾರೆ ಅಂಥೇಳಿ. ಸೊ ಅದೇ ಯಾವುದು? ಸಾಮಾನ್ಯ ಸಭೆ ಅಥವಾ ಜನರಲ್ ಅಸೆಂಬ್ಲಿಯನ್ನು ಏನಂತೇಳಿ ಕರೀತಾರೆ? ಜಾಗತಿಕ ಸಂಸತ್ತು ಅಂಥೇಳಿ ಇದನ್ನು ಕರೆಯಲಾಗುತ್ತೆ.
ಸೊ ವೆರಿ ಇಂಪಾರ್ಟೆಂಟ್ ಇದು. ಜಾಗತಿಕ ಸಂಸತ್ತು ಎಂದು ವಿಶ್ವಸಂಸ್ಥೆಯ ಯಾವ ಅಂಗಸಂಸ್ಥೆಯನ್ನು ಕರೆಯಲಾಗುತ್ತೆ ಅಂದರೆ ಅದೇ ಸಾಮಾನ್ಯ ಸಭೆಯನ್ನು ಅಥವಾ ಜನರಲ್ ಅಸೆಂಬ್ಲಿಯನ್ನು ಹಾಗೆ ಕರೆಯಲಾಗುತ್ತೆ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ಯಾಕೆ ಇದನ್ನ ಹೆಂಗೆ ಕರೆಯಲಾಗುತ್ತೆ? ಬಿಕಾಸ್ ಇಟ್ ಈಸ್ ಆ್ಯಕ್ಟಿಂಗ್ ಲೈಕ್ ಎ ಪಾರ್ಲಿಮೆಂಟ್. ಸೊ ಇದು ಈ ಸಂಸತ್ತಿನ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಸೊ ಬಿಕಾಸ್ ಆಫ್ ದಟ್ ರೀಸನ್ ಓನ್ಲಿ ಇಟ್ ಈಸ್ ಕಾಲ್ಡ್ ಆ್ಯಸ್ ಗ್ಲೋಬಲ್ ಪಾರ್ಲಿಮೆಂಟ್ ಅಂಥೇಳಿ ಅದನ್ನು ಕರಿತೇವೆ. ಸೊ ಇಲ್ಲಿ ನಾವು ನೋಡಬೇಕಾಗಿದ್ದು ಏನಪ್ಪ ಅಂದರೆ 1945 ಅಕ್ಟೋಬರ್ 24ರಂದು ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ನಡೆದಂತಹ ಸಭೆಯಲ್ಲಿ ವಿಶ್ವಸಂಸ್ಥೆ ಸ್ಥಾಪನೆ ನಿರ್ಧಾರವನ್ನು ತೆಗೆದುಕೊಳ್ಳಾಯಿತು. ವಿಶ್ವಸಂಸ್ಥೆ ಸ್ಥಾಪಿಸಲ್ಪಡ್ತು ಅನ್ನೋದು ಗೊತ್ತು ಅಲ್ವಾ? ಸೊ ಹಾಗೆ ಸ್ಥಾಪಿಸಲ್ಪಟ್ಟಂತಹ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಿತ್ತು ಆಗ ಅಂದರೆ 51 ಜನ ಸದಸ್ಯರುಗಳು ಅದಕ್ಕೆ ಸಹಿ ಹಾಕಿದರು, ಭಾರತವೂ ಸೇರಿದಂತೆ. ಭಾರತವೂ ಕೂಡ ಸ್ಥಾಪನಾ ಸದಸ್ಯ ರಾಷ್ಟ್ರ. ಓಕೆನಾ? ಸೊ ಇನ್ಕ್ಲೂಡಿಂಗ್ ಇಂಡಿಯಾ ದೇರ್ ಆರ್ 51 nations were signed for this ಎಸ್ಟಾಬ್ಲಿಷ್ಮೆಂಟ್ ಆಫ್ UNOದ ಸ್ಥಾಪನೆಗೆ ಸುಮಾರು 51 ರಾಷ್ಟ್ರಗಳು ಅದಕ್ಕೆ ಸಹಿ ಆಗ್ತವೆ, ಇನ್ಕ್ಲೂಡಿಂಗ್ ಇಂಡಿಯಾ. ಭಾರತವೂ ಕೂಡ ಸೇರಿದಂತೆ 51 ರಾಷ್ಟ್ರಗಳು ಅದಕ್ಕೆ ಸಹಿಯನ್ನು ಹಾಕ್ತವೆ. ನೌ ವೆರಿ ಇಂಪಾರ್ಟೆಂಟ್ ಕ್ವಶನ್ ಈಸ್ ಅಟ್ ಪ್ರೆಸೆಂಟ್, ಪ್ರಸ್ತುತ ವಿಶ್ವಸಂಸ್ಥೆಯಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳಿವೆ ಅಂಥೇಳಿ. ಅಟ್ ಪ್ರೆಸೆಂಟ್ ದೇರ್ ಆರ್ 193 ಮೆಂಬರ್ಸ್ ಆರ್ ದೇರ್ ಇನ್ UNO. ಪ್ರಸ್ತುತ ವಿಶ್ವಸಂಸ್ಥೆಯಲ್ಲಿರುವಂತಹ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಅದು 193 ರಾಷ್ಟ್ರಗಳು. 193 ಸದಸ್ಯ ರಾಷ್ಟ್ರಗಳನ್ನು ನಾವು ವಿಶ್ವಸಂಸ್ಥೆಯಲ್ಲಿ ಗುರುತಿಸ್ಬೋದು. ಅಟ್ ಪ್ರೆಸೆಂಟ್ ಕ್ಯಾನ್ ಬಿ ಸೀನ್ 193 ಮೆಂಬರ್ಸ್ ನೇಷನ್ಸ್ ಇನ್ ದ UNO. ಸೊ ಹಾಗಾದರೆ UNOದಲ್ಲಿ ಈಗ ಎಷ್ಟು ಸದಸ್ಯ ರಾಷ್ಟ್ರಗಳಿವೆಯಪ್ಪ ಅಂದರೆ ಎಷ್ಟು ಸದಸ್ಯ ರಾಷ್ಟ್ರಗಳಿವೆ? 193 ಸದಸ್ಯ ರಾಷ್ಟ್ರಗಳನ್ನು ನಾವು ವಿಶ್ವಸಂಸ್ಥೆಯಲ್ಲಿ ಗುರುತಿಸ್ಬೋದು. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಇನ್ನೊಂದು ಪ್ರಮುಖವಾದಂತಹ ಕ್ವಶನ್ ಯಾವುದಪ್ಪ ಅಂದರೆ ಸೊ ಅದೇ ಈ ವಿಶ್ವಸಂಸ್ಥೆಯ ಇನ್ನೊಂದು ಅಂಗಸಂಸ್ಥೆ ಅಂತೇಳಿ ಗುರುತಿಸುವಂಥದ್ದು. ಜನರಲ್ ಅಸೆಂಬ್ಲಿ ಹೇಗೆ ಅಂಗಸಂಸ್ಥೆಯೋ ಹಾಗೆಯೇ ಸೆಕ್ಯೂರಿಟಿ ಕೌನ್ಸಿಲ್, ಭದ್ರತಾ ಮಂಡಳಿ ಅನ್ನುವಂಥದ್ದು ಕೂಡ ಒಂದು ಪ್ರಮುಖವಾದಂತಹ ಭದ್ರತಾ ಮಂಡಳಿ ಅನ್ನೋದು ಕೂಡ ಒಂದು ಪ್ರಮುಖ ಸಂಸ್ಥೆ. ಈ ವಿಶ್ವಸಂಸ್ಥೆಯ ಸಂಸ್ಥೆಗಳಲ್ಲಿ ಈ ಭದ್ರತಾ ಮಂಡಳಿ ಅಥವಾ ಸೆಕ್ಯೂರಿಟಿ ಕೌನ್ಸಿಲ್ ಅನ್ನುವಂಥದ್ದು ಕೂಡ ಒಂದು ಪ್ರಮುಖ ಸಂಸ್ಥೆ. ಸೊ ಇಲ್ಲಿ ವಿಚ್ ಈಸ್ ದ ಪವರ್ಫುಲ್ ಆರ್ಗನ್ ಆಫ್ ದ UNO ಅಂತೇಳಿ ಕೇಳ್ತಾರೆ. UNOದ ಅತ್ಯಂತ ಪ್ರಬಲವಾದಂತಹ ಅಂಗಸಂಸ್ಥೆ ಯಾವುದು ಅಂದರೆ ಅದೇ ಭದ್ರತಾ ಮಂಡಳಿ, ಸೆಕ್ಯೂರಿಟಿ ಕೌನ್ಸಿಲ್ ಅಂತೇಳಿ ಗುರುತಿಸ್ತೇವೆ. ಯಾಕೆ ಅಂದರೆ ಈ ಸೆಕ್ಯೂರಿಟಿ ಕೌನ್ಸಿಲ್ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಕೇವಲ 15. ಸೊ ಅದರಲ್ಲಿ 10 ಸದಸ್ಯ ರಾಷ್ಟ್ರಗಳು ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳು ಅಂತೇಳಿ ಗುರುತಿಸ್ತೇವೆ. ಪ್ರತಿ 2 ವರ್ಷಕ್ಕೊಮ್ಮೆ ಅಲ್ಲಿ ಆಯ್ಕೆ ಆಗುವಂಥದ್ದು. ಇನ್ನುಳಿದಂತೆ 5 ಸದಸ್ಯ ರಾಷ್ಟ್ರಗಳು ಪರ್ಮನೆಂಟ್ ಮೆಂಬರ್ಸ್, ಶಾಶ್ವತ ಸದಸ್ಯ ರಾಷ್ಟ್ರಗಳನ್ನು ನಾವು ಅಲ್ಲಿ ಗುರುತಿಸ್ತೇವೆ. ಸೊ ಅದೇ ಅಮೇರಿಕಾ, ಹಾಗೆಯೇ ರಷ್ಯಾ, ಮತ್ತು ಇಂಗ್ಲೆಂಡ್, ಮತ್ತು ಚೀನಾ, ಹಾಗೆಯೇ ರಷ್ಯಾ. ಸೊ ಈ 5 ಸದಸ್ಯ ರಾಷ್ಟ್ರಗಳು ಇದರ ಶಾಶ್ವತ ಸದಸ್ಯ ರಾಷ್ಟ್ರಗಳು ಅಂಥೇಳಿ ಗುರುತಿಸ್ಕೊಳ್ಳುವಂಥದ್ದು, ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳು. ಸೊ ಈ ಶಾಶ್ವತ ಸದಸ್ಯ ರಾಷ್ಟ್ರಗಳಿಗೆ ಒಂದು ಪವರನ್ನು ಕೊಡಲಾಗಿದೆ, ಅಧಿಕಾರವನ್ನು ಕೊಡಲಾಗಿದೆ. ಸೊ ಆ ಅಧಿಕಾರದ ಮೇಲೆ ಕ್ವಶನ್ ಬರುತ್ತೆ. ಏನಂತೇಳಿ ಬರುತ್ತೆ ಅಂದರೆ ಸೊ ಇಲ್ಲಿ ಈ ಸಿಂಪಲ್ ಆರ್ ಸಿಂಗಲ್ ನೆಗೆಟಿವ್ ವೋಟ್ ಆಫ್ ಪರ್ಮನೆಂಟ್ ಮೆಂಬರ್ ಈಸ್ ಕಾಲ್ಡ್ ಅಂತೇಳಿ ಬರುತ್ತೆ. ಸೊ ಈ ಏನು ಶಾಶ್ವತ ಸದಸ್ಯ ರಾಷ್ಟ್ರಗಳಿದೆಯೋ ಸೊ ಆ ಶಾಶ್ವತ ಸದಸ್ಯ ರಾಷ್ಟ್ರಗಳಿಗೆ ನೀಡಲಾಗಿರುವಂತಹ ಅತ್ಯಂತ ಪವರ್ಫುಲ್ ಮತದಾನದ ಹಕ್ಕನ್ನು ಏನಂತೇಳಿ ಕರೆಯಲಾಗ್ತದೆ ಅಂಥೇಳಿ. ಸೊ ಅದೇ ಯಾವುದಪ್ಪ ಅಂದರೆ ವೀಟೋ ಪವರ್ ಅಂಥೇಳಿ ಕರೀತಾರೆ. ವೀಟೋ ಅಧಿಕಾರ ಅಂಥೇಳಿ ಅದನ್ನು ಕರೀತಾರೆ. ವೀಟೋ ಅಧಿಕಾರ ಎಂದರೇನು ಅಂದರೆ ಎ ಸಿಂಗಲ್ ನೆಗೆಟಿವ್ ವೋಟ್ ಆಫ್ ಪರ್ಮನೆಂಟ್ ಮೆಂಬರ್ ಕಾಲ್ಡ್ ವೀಟೋ ಪವರ್ ಅಂತೇಳಿ ಕರೀತಾರೆ. ವೀಟೋ ಅಧಿಕಾರ ಅಂದರೆ ಈ ಶಾಶ್ವತ ಸದಸ್ಯ ರಾಷ್ಟ್ರಗಳಿಗೆ ಇರುವಂತಹ ಒಂದು ಮತದಾನದ ಅಧಿಕಾರ, ಅದನ್ನು ವೀಟೋ ಅಧಿಕಾರ ಅಂಥೇಳಿ ಕರಿತೀವಿ. ಏನು ಈ ವೀಟೋ ಅಧಿಕಾರ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈ ವಿಶ್ವಸಂಸ್ಥೆಯಲ್ಲಿ ಯಾವುದೋ ಒಂದು ಮಸೂದೆ ಮಂಡನೆ ಆಗಬೇಕು ಅಂಥೇಳಿ ಅಂದ್ಕೊಂಡ್ರೆ ಸೊ ಆ ಮಸೂದೆ ಪಾಸ್ ಆಗಬೇಕು ಅಂದರೆ
ಆ ಮಸೂದೆ ಪಾಸ್ ಆಗಬೇಕು ಅಂದರೆ ಎಲ್ಲ 5 ಈ ಪರ್ಮನೆಂಟ್ ಮೆಂಬರ್ಸ್ ಏನು ಶಾಶ್ವತ ಸದಸ್ಯರಿದ್ದಾರಲ್ಲ ಆ 5 ರಾಷ್ಟ್ರಗಳ ಒಪ್ಪಿಗೆ ಬೇಕೇ ಇರ್ತದೆ. ಸೊ ಅದರಲ್ಲಿ 193 ಸದಸ್ಯ ರಾಷ್ಟ್ರಗಳಿದಾವಲ್ವಾ, ಅದರಲ್ಲಿ 193 ಸದಸ್ಯ ರಾಷ್ಟ್ರಗಳಲ್ಲಿ 194 ಸದಸ್ಯ ರಾಷ್ಟ್ರಗಳು ಕೂಡ ಒಪ್ಪಿಗೆಯನ್ನು ನೀಡಿದ್ದಾವೆ ಅಂದ್ಕೊಳ್ಳೋಣ. ಅದರಲ್ಲಿ ಒಂದು, ಈಗ ಫಾರ್ ಎಕ್ಸಾಂಪಲ್ ಚೀನಾ ಅದು ಶಾಶ್ವತ ಸದಸ್ಯ ರಾಷ್ಟ್ರ ಅಲ್ವಾ, ಒಪ್ಪಿಗೆ ನೀಡಲಿಲ್ಲ ಅಂದರೂ ಕೂಡ ಆ ಮಸೂದೆ ಪಾಸ್ ಆಗೋದಿಲ್ಲ. ಸೊ ಈ ಪವರನ್ನು ಏನಂತ ಕರೀತಾರೆ, ವಿಟೋ ಪವರ್ ಅಂಥೇಳಿ ಕರೆಯಲಾಗ್ತದೆ. ಓಕೆನಾ. ಸೊ ಹಾಗಾದರೆ ಈ ವಿಟೋ ಪವರ್ ಯಾರಿಗಿದೆ ಅಂದರೆ ಪರ್ಮನೆಂಟ್ ಮೆಂಬರ್ಸ್ ಆಫ್ ಸೆಕ್ಯೂರಿಟಿ ಕೌನ್ಸಿಲ್, ಈ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯರಿಗೆ ನೀಡಲಾಗಿರುವಂಥ ಒಂದು ಅಧಿಕಾರ ಅಂಥೇಳಿ ಅದನ್ನು ಗುರುತಿಸ್ಬೋದು. ಸೊ ಈ ವಿಟೋ ಅಧಿಕಾರದ ಮೇಲೂ ಕೂಡ ಒಂದು ಪ್ರಶ್ನೆ ಬರುತ್ತೆ. ಸೊ ಇನ್ನೊಂದು ಅತಿ ಪ್ರಮುಖವಾದಂಥ ಪ್ರಶ್ನೆ ಯಾವುದಪ್ಪ ಅಂದರೆ ವೇರ್ ಇಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂಥೇಳಿ. ಈ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂಥೇಳಿ ನಾವು ನೋಡ್ತೀವಲ್ವಾ. ಸೊ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ಎಲ್ಲಿದೆ ಅಂಥೇಳಿ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿಯನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂದರೆ, ಅಥವಾ ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ, ವೇರ್ ಈಸ್ ದ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತೇಳಿ ಕೂಡ ಕ್ವಶನ್ ಕೇಳ್ಬೋದು. ಸೊ ಅದೇ ಇರುವಂಥದ್ದು ಎಲ್ಲಪ್ಪ ಅಂದರೆ ದಿ ಹೇಗ್ ಅನ್ನುವಂಥ ನಗರದಲ್ಲಿ, ದಿ ಹೇಗ್ ಅನ್ನುವಂತಹ ನಗರದಲ್ಲಿ ಇದರ ಕೇಂದ್ರ ಕಚೇರಿಯನ್ನು ನಾವು ಗುರುತಿಸ್ಬೋದು. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟು. ದಿ ಹೇಗ್ ಅನ್ನುವಂತಹ ನಗರದಲ್ಲಿ ಈ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನ ಕೇಂದ್ರ ಕಚೇರಿಯನ್ನು ನಾವು ಗುರುತಿಸ್ಬೋದು. ಸೊ ಇನ್ನೊಂದು ಪ್ರಮುಖವಾದಂಥ ಪ್ರಶ್ನೆ, ವೆರಿ ಇಂಪಾರ್ಟೆಂಟು. ಸೊ ಇದು ಪ್ರೆಸೆಂಟ್ ಆಗಿರುವಂತಹ ಕ್ವಶನ್ ಆಗಿರೋದ್ರಿಂದ ಸೊ ಇದು 100% ಬರ್ಬೋದು ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಯಾವುದಪ್ಪ ಅಂದರೆ ಹೂ ಈಸ್ ದ ಪ್ರೆಸೆಂಟ್ ಸೆಕ್ರೆಟರಿ ಜನರಲ್ ಆಫ್ UNO ಅಂಥೇಳಿ. ಹೂ ಈಸ್ ದ ಪ್ರೆಸೆಂಟ್ ಸೆಕ್ರೆಟರಿ ಜನರಲ್ ಆಫ್ UNOದ ಪ್ರಸ್ತುತ UNOದ ಸೆಕ್ರೆಟರಿ ಜನರಲ್ ಯಾರು, ಕಾರ್ಯದರ್ಶಿ ಅಥವಾ ಮಹಾಕಾರ್ಯದರ್ಶಿ ಯಾರು ಅಂಥೇಳಿ ಕೇಳ್ತಾರೆ. ಸೊ ಅವರೇ ಆಂಟೋನಿಯೋ ಗುಟೆರಸ್ ಅನ್ನುವಂಥದ್ದು. ಆಂಟೋನಿಯೋ ಗುಟೆರಸ್ ಅನ್ನುವಂಥವರು ಈಗಿನ ಪ್ರಸ್ತುತ ಮಹಾಕಾರ್ಯದರ್ಶಿ. ಯಾವುದ್ರದ್ದು, UNOದ ಪ್ರಧಾನ ಕಾರ್ಯದರ್ಶಿ ಅಂಥೇಳಿ ಕರಿತೇವೆ. ಸೆಕ್ರೆಟರಿ ಜನರಲ್ ಆಫ್ UNO ಆಂಟೋನಿಯೋ ಗುಟೆರಸ್ ಅನ್ನುವಂಥವ್ರು. ಇವ್ರಿಗಿಂತ ಮೊದಲು ಬಾನ್ ಕಿ ಮೂನ್ ಅನ್ನುವಂಥವ್ರು ಇದ್ದರು ಅಲ್ವಾ. ಸೊ ಅವ್ರ ನಂತರ ಬಂದವರೇ ಆಂಟೋನಿಯೋ ಗುಟೆರಸ್ ಅನ್ನುವಂಥವ್ರು. ಸೊ ಐ ಥಿಂಕ್ 2017ರಲ್ಲಿ ಇವರು ನೇಮಕಗೊಳ್ತಾರೆ. ಸೊ ಅವರ ಅಧಿಕಾರಾವಧಿ 5 ವರ್ಷಗಳು ಆಗಿರ್ತದೆ. ಸೊ ಆಂಟೋನಿಯೋ ಗುಟೆರಸ್ ಪ್ರಸ್ತುತ ಈ UNOದ ಪ್ರಧಾನ ಕಾರ್ಯದರ್ಶಿಗಳು ಅಂಥೇಳಿ ನಾವು ಗುರುತಿಸ್ತೇವೆ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಅಟ್ ಪ್ರೆಸೆಂಟ್ ಆಂಟೋನಿಯೋ ಗುಟೆರಸ್ ವಾಸ್ ದ ಸೆಕ್ರೆಟರಿ ಜನರಲ್ ಆಫ್ ದ UNO. ಸೊ ಇವಿಷ್ಟು ಈ ಲೆಸನಿಂದ ಬರುವಂತಹ ಪ್ರಮುಖ ಪ್ರಶ್ನೆಗಳು. ಈ 2 ಲೆಸನ್ನು, ಗ್ಲೋಬಲ್ ಪ್ರಾಬ್ಲಮ್ ಆ್ಯಂಡ್ ಇಂಡಿಯಾಸ್ ರೋಲ್ ಅನ್ನುವಂತಹ ಲೆಸನ್ನು ಮತ್ತು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನುವಂತಹ ಲೆಸನ್ ಅಲ್ವಾ. ಸೊ ಈ 2 ಲೆಸನಿಂದ ಬರುವಂತಹ ಈ ಪ್ರಮುಖ ಕೆಲವು ಪ್ರಶ್ನೆಗಳನ್ನು ನಾನಿಲ್ಲಿ ಗುರುತಿಸಿದ್ದೇನೆ. ಸೊ ಅದರ ಜೊತೆಗೆ ಮಲ್ಟಿಪಲ್ ಚಾಯ್ಸ್ ಟೈಪ್ನಲ್ಲೇ ನಿಮಗೆ PDF ಕೂಡ ಅಪ್ಲೋಡ್ ಮಾಡಿದ್ದೇನೆ. ಅದರಲ್ಲಿ ಆ ಪ್ರಶ್ನೆಗಳನ್ನು ನೀವು ನೋಡ್ಬೋದು. ಅದನ್ನು ಸರಿಯಾಗಿ ಅಭ್ಯಾಸ ಮಾಡಿ 100% ಅಷ್ಟರಲ್ಲೇ ಆ 10 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ನಿಮಗೆ ಎಕ್ಸಾಮ್ನಲ್ಲಿ 2 ಪ್ರಶ್ನೆ ರೈಸ್ ಆಗುತ್ತೆ. ಯಾಕಂದರೆ 2 ಲೆಸನಿಂದ ಇಲ್ಲಿ ಗುರುತಿಸಿರುವಂಥದ್ದು. ಸೊ 2 ಕ್ವಶನ್ಸ್ಗಳು ಅಲ್ಲಿ ಬಂದೇ ಬರುತ್ತೆ. ಸೊ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಅಂತೇಳಿ ಕೇಳ್ಕೊಳ್ತಾ, ಮತ್ತೊಮ್ಮೆ ಹೋಗೋದಕ್ಕೂ ಮೊದಲು ನೀವೆಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂಥೇಳಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇಂದಿನ 11ನೇ ಸರಣಿಯನ್ನು ಮುಗಿಸ್ತೇನೆ. 12ನೇ ಸರಣಿಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.